ನೀನ್ ನಮ್ಮ ಮನೆಗೆ ಬಂದಿದ್ದು ನನಗ್ ಬೇಜಾನ್ ಖುಷಿ ಆಯ್ತು. ಬಿಟ್ಟಿ ಮಾತಾಡೋರ್ ಬಾಯಿಗೆ ನಿನ್ನಿಂದ ಗಟ್ಟಿಯಾಗಿ ಉತ್ತರ ಕೊಡೋಂಗ ಆಯ್ತು. ಥ್ಯಾಂಕ್ಸ್ ಕಣಮ್ಮ. ಅರೆ, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀನ್ ಸುಮ್ಮನೆ ನಿಂತಿದ್ಯಲ್ಲ. ನನ್ನನ್ನೇನು ಸಾಮಾನ್ಯ ಅನ್ಕೋಬೇಡಮ್ಮ. ನಾನು ಸಿಕ್ಕಾಪಟ್ಟೆ ಬಿಸಿ ಯುನೋ. ಆದ್ರೆ ನನಗೆ ಫ್ಯಾಮಿಲಿನೇ ಫಸ್ಟ್. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಏನೇ ಮಾತಾಡಿದ್ರು ತುಟಿಕ್ ಪಿಟಿಕ್ ಅಂತಿಲ್ವಲ್ಲ. ಈ ನನ್ ಮಕ್ಳೇನಾದ್ರು ನನ್ನ ಹತ್ರ ಮಾತಾಡ್ಬೇಡ ಅಂತ ಕಿವಿ ಚುಚ್ಚಿದಾರ ಹೆಂಗೆ? ಈಗ ಗೊತ್ತಾಯ್ತು ಬಿಡಮ್ಮ. ನನ್ನ ಬಗ್ಗೆ ನಿಂಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಈ ನಟರಾಜನ್ ಬಗ್ಗೆ ನಿಜ ಗೊತ್ತಾದ್ಮೇಲೆ ನೀನೇ ಬಂದು ನನ್ನ ಹತ್ರ ಮಾತಾಡ್ತೀಯ. ಹೋಗ್ಲಿ ಬಿಡಮ್ಮ, ನನಗೀಗ ಟೈಮ್ ಆಯ್ತು. ಕಲೆಕ್ಟರ್ ಆಫೀಸಲ್ಲಿ ನನಗೋಸ್ಕರ DC ವೆಯ್ಟ್ ಮಾಡ್ತಾ ಅವ್ರೆ. ಅಲ್ಲಿಗೆ ಹೋಗಿ ಬಂದು ನನ್ನ ಬಗ್ಗೆ ಯಾರ್ಯಾರು ನನ್ನ ಹತ್ರ ಏನೇನು ಹೇಳೋರು ಎಲ್ಲರಿಗೂ ಒಂದ್ಸತಿ ಬೆಂಡಸ್ತೀನಿ. ಆಯ್ತಾ? ನಾನು ಬರ್ಲಾ? ನಾನು ಸಂಜೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ಬಾಯ್, ಹ್ಯಾವ್ ಎ ನೈಸ್ ಡೇ. ಸಂಜೆ ಬಂದು ಬೇರೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾನೆ. ನನ್ನ ಬಗ್ಗೆ ಏನಾದ್ರು ಹಾಕೊಟ್ಬಿಟ್ನಾ? ನೀವು ಅವ್ರ ಮಾತೆಲ್ಲ ನಂಬಕ್ ಹೋಗ್ಬಿಡಿ, ಬರೀ ಸುಳ್ಳು ಹೇಳ್ತಾರೆ. ನಮ್ಮೂರಲ್ಲಿ ಕಷ್ಟಕ್ಕಾಗೋ ಮನೆ ಯಾವ್ದು ಅಂತ ಯಾರಾದ್ರೂ ಕೇಳಿದ್ರೆ ಎಲ್ರು ಬೆರಳು ಮಾಡಿ ತೋರ್ಸೋದೆ ನಮ್ಮನೆ ಕಡೆ. ಏನಾದ್ರೂ ತಪ್ಪಾಗಿ ತಿಳ್ಕೊಂಡ್ರ? ಹೋಗ್ಲಿ ಬಿಡಿ, ಮತ್ತೆ ನೆಕ್ಸ್ಟ್ ಟೈಮ್ ಮಾತಾಡುವಾಗ ಹುಷಾರಾಗಿರಿ. ಬನ್ನಿ ಇವಾಗ ಹೋಗೋಣ. ಬಟ್ಟೆ ಎಲ್ಲ ನೀವೇ ಒಣಗಾಕ್ಬಿಟ್ರ? ಸ್ವಲ್ಪ ಹೊತ್ತಿದ್ರೆ ನಾನೇ ಒಣಗಾಕ್ತಿದ್ದೆ. ಇರ್ಲಿ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ, ನಾನು ಮಾಡ್ಕೊಂಡಲ್ಲ ಬಿಡಿ. ಏನ್ರಿ ನೀವು, ಇದೆಲ್ಲ ನನ್ಗೊಂದು ಕೆಲ್ಸನ? ನಾನು ಡ್ರೈವಿಂಗ್ ಹೋಗಿಲ್ಲ ಅಂದ್ರೆ ಮನೇಲಿ ಏನ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಎಲ್ಲಾ ಕೆಲ್ಸನೂ ನಾನೇ ಮಾಡೋದು, ಗೊತ್ತಾ? ಪಾಪ ನಮ್ಮ ಅಣ್ಣನ್ಗೆ ಕಷ್ಟ ಕೊಡಕ್ಕೆ ನಮಗ್ ಮನ್ಸೇ ಆಗಲ್ಲ. ಯಾಕಂದ್ರೆ ಅವನೇ ಅಲ್ವಾ ನಮ್ಮನ್ನ ಚಿಕ್ಕ ವಯಸ್ಸಿಂದ ಎತ್ತಿ ಆಡಿಸಿ ಬೆಳೆಸ್ದನು. ಇವತ್ತಿನವರೆಗೂ ನಮ್ಮ ಅಣ್ಣನ್ ಒಂದ್ ಮಾತನ್ನು ಮೀರ್ಲ ನಾನು. ಅವಾಗ್ಲಿಂದ ಬೇಡ ಬೇಡ ಅಂತ ಹೇಳ್ತಾನೆ ಇದೀನಿ, ಯಾರಿಗೂ ಅರ್ಥನೇ ಆಗ್ತಿಲ್ವಲ್ರೋ? ಆಗಲ್ಲ ಆಗಲ್ಲ ಆಗಲ್ಲ. ಕೇಳಿಸ್ಕೊ, ನೀನ್ ಸುಮ್ಮನೆ ಕೇಳಿಸ್ಕೊ. ಅಣ್ಣ, 18,000 ಇದೆ. ನನ್ನ ಹತ್ರ ಒಂದು 22,000 ಇದೆ. ಇನ್ನೊಂದು 10,000 ಇದ್ದಿದ್ರೆ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದಾಗಿತ್ತು ಕಣ. ಅಣ್ಣ, ಎಲ್ಲಿಂದ ಬಂತು ಇಷ್ಟು ದುಡ್ಡು? ಅದು ಏನೋ ರಾಗ ಹೇಳಿದ್ಯಾ? ಕಂಟಿ ಸುಮ್ಮನಿರು. ನೀನ್ ಹೇಳೋ, ಯಾರ ಹತ್ರ ಇಸ್ಕೊಂಡೆ? ಅಯ್ಯೋ ಇಲ್ಲ ಅಣ್ಣ, ಇದು ನೀನ್ ಕೊಟ್ಟಿದ್ದ ದುಡ್ಡೇ. ನೀನು ಅವಾಗವಾಗ ನನ್ನ ಬಸ್ ಚಾರ್ಜ್ಗೆ, ನನ್ನ ತಿನ್ನೋದಕ್ಕೆ, ನನ್ನ ಖರ್ಚಿಗೆ ಅಂತ ಕೊಡ್ತಿದ್ದಲ್ಲ, ಅದರಲ್ಲೆಲ್ಲ ಖರ್ಚು ಮಾಡಿ ಉಳಿದಿದ್ದ ದುಡ್ಡನ್ನ ಒಂದು ಡಬ್ಬಿಲಿ ಎತ್ತಿಡ್ತಿದ್ದೆ. ಅದೇ ದುಡ್ಡನ ಇದು. ನಿನ್ ದುಡ್ಡು ಕಣಪುಟ್ಟ. ಆದ್ರೆ ನಿನ್ ಖರ್ಚಿಗೆ ಏನಾದ್ರೂ ಬೇಕಾಗುತ್ತೆ ಅಂತ ನಾನು ಹಾಗೆ ಎತ್ತಿಟ್ಟಿದ್ದೆ ಅಣ್ಣ. ಇವಾಗ ಇದು ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಬರ್ತಿದೆ ಅಣ್ಣ. ಅದ್ಗೇನು ನಂಗೆ ತಾಯಿ ಸಮಾನ ಅಲ್ವಾ ಅಣ್ಣ? ಅವ್ರಿಗೇನಾದ್ರೂ ಗಿಫ್ಟ್ ಕೊಡ್ಬೇಕಾದ್ರೆ ನಂದೊಂದು ಚಿಕ್ಕ ಅಳಿಲ್ ಸೇವೆ ಇರಬಾರ್ದಾ? ಹ, ನಮ್ಮೆಲ್ರಿಗಿಂತ ದೊಡ್ಡವನಾಗ್ಬಿಟ್ಟೆ ಕಣೋ ನೀನ್ ಇವತ್ತು. ಏನಣ್ಣ ನೀನು, ಬಾವಿ ನೀರ್ನ ಬಾವಿಗೆ ಹಾಕಿದ್ಕೆ ನಾನು ದೊಡ್ಡವನ? ನಮ್ಗೆಲ್ಲ ಹೊಟ್ಟೆ ತುಂಬಿಸ್ತಾ ಸಾಕ್ತಾರೋ ನೀನು.
ಯಾವತ್ತಿದ್ರು ನಮ್ಗೆಲ್ಲ ನೀನೇ ದೊಡ್ಡವನು. ತಗೋ. ಥ್ಯಾಂಕ್ಸ್ ಕಣಮೈ. ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನನಗೆ ಕೆಲಸ ಎಲ್ಲ ಬರಲ್ಲ ಅನ್ಕೊಂಡ್ರಾ? ಎಲ್ಲ ರೂಢಿ ಇದೆ ನಂಗೆ. ಅಲ್ಲ, ಹಾಸ್ಟೆಲ್ ವಿಷಯ ಏನಾಯ್ತು ಅಂತ ಹೇಳಲೇ ಇಲ್ಲ ನೀವು. ಎಲ್ಲೇ ಹೋದ್ರು ಸುತ್ತಿ ಬೆಳೆಸಿ ಅಲ್ಲಿಗೆ ಬರ್ತಿದ್ದಾಳೆ. ಏನಣ್ಣ ನೀನು ಚಿಕ್ಕ ಮಗು ತರ? ಬಾ, ಟೈಮ್ ಆಯ್ತು, ಹೋಗೋಣ. ಅವ್ರು ತಿಂಡಿ ಮಾಡಿದ್ರೇನೋ? ಗೊತ್ತಿಲ್ಲ ಅಣ್ಣ. ಇರು, ನಾನೇ ಹೇಳ್ಬಿಡ್ತೇನೆ. ಅಣ್ಣ, ಅದ್ಗೆ ತಿಂಡಿ ರೆಡಿ ಇದೆ, ಮಾಡ್ಕೋಬಿಡಿ. ನಾವೊಂಚೂರು ಹೊರಗಡೆ ಹೋಗಿ ಬರ್ತೀವಿ, ಕೆಲಸ ಇದೆ. ಬಂದೆ ಮೈ. ಬನ್ನಿ, ಕರೀತಿದ್ದಾರೆ. ಅಲ್ಲ, ಹಾಸ್ಟೆಲ್ ಬಗ್ಗೆ. ಅಯ್ಯೋ, ಅದನ್ನ ಹೇಳ್ತೀನಿ, ನೀವು ಬನ್ನಿ, ಫಸ್ಟ್ ತಿಂಡಿ ಮಾಡೋಣ, ನಡೀರಿ. ಅಣ್ಣ, ಇದು ಚೆನ್ನಾಗಿದೆ ಅಣ್ಣ. ಹ್ಞೂ ಅಣ್ಣ, ನಮಗೂ ಇದೇ ಇಷ್ಟ ಆಯ್ತು. ಡಿಸೈನ್ ಕೂಡ ಚೆನ್ನಾಗೇ ಇದೆ. ಕೊಡಿ ಸರ್, ಇದೆಷ್ಟಾಗತ್ತೆ ನೋಡಿ ಹೇಳಿ. ಕೊಡಿ ಸರ್. ಸರ್ 15 ಪಾಯಿಂಟ್ ಹೇಳಿದೆ. $1,90,000 ಆಗತ್ತೆ. ಸರ್, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಇನ್ನೂ 3 ಮದುವೆ ಆಗೋದಿದೆ. ನಿಮ್ಮ ಹತ್ರನೇ ಬರ್ತೀವಿ ಸೆಟು. ಹ್ಞೂ, ನಮ್ಮ ಫ್ರೆಂಡ್ ಅವ್ರ ಅಕ್ಕ ತಂಗಿ ಮದ್ವೆಗೆಲ್ಲ ಇಲ್ಲೇ ಚಿನ್ನ ತಗೋತೀವಿ. ಒಂದು ಸ್ವಲ್ಪ ಡಿಸ್ಕೌಂಟ್ ಹಾಕ್ಕೊಡಿ ಸರ್. ಅಲ್ಲ, ನಿಮಗೆ ನಾನು ಹೇಳಿರೋದೇ ಕಮ್ಮಿ, ಆಗಲಿ ರೀ. ನೋಡಿ, ನಿಮಗೋಸ್ಕರ $8,000 ಬಿಡ್ತಾ ಇದ್ದೀನಿ. $1,82,000 ಕೊಡಿ. ಬರೀ 8,000 ಕಮ್ಮಿನಾ? ಅಣ್ಣ ಸುಮ್ಮನೆ. ಸರ್, ನಮ್ಗೆ ಹೊಸ ಗೋಲ್ಡೇ ಬೇಕು ಅಂತೇನಿಲ್ಲ, ಸೆಕೆಂಡ್ಸ್ ಆದ್ರೂ ಓಕೆ. ಏನಂತ ಅಣ್ಣ? ನೋಡಿ, ನಿಮಗೆ ಅಂತ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಎಲ್ಲ ಬಿಟ್ಟು $1,82,000 ಆಗುತ್ತೆ. ನೀವು ಯಾವುದೇ ಅಂಗಡಿಗೆ ಹೋದರೂ $2,000 ಕಮ್ಮಿ ಮಾಡಲ್ಲ. ಅಂಥದ್ರಲ್ಲಿ ನಿಮಗೋಸ್ಕರ ನಾನು $8,000 ಕಮ್ಮಿ ಮಾಡಿದ್ದೀನಿ. ಸರ್, ಇದನ್ನ ಇಟ್ಕೊಂಡು ಬರತ್ತಾ ನೋಡಿ. ಕೊಡಿ ನೋಡೋಣ. ಇದನ್ನ ಇಟ್ಕೋಬಹುದು ನಾವು. ಅಣ್ಣ, ನಮ್ಮ ರೇಂಜ್ಗೆ ಬೇರೆ ನೋಡಿದ್ರೆ ಆಗ್ತಾ ಇರ್ಲಿಲ್ವಾ? ಬೇಡ ಕಣ, ನಮ್ಮೆಲ್ರಿಗೂ ಇದು ಇಷ್ಟ ಆಗಿದೆ. ಹಣ ಕಡಿಮೆ ಅಂತ ಮನಸ್ಸಿಗೆ ಹಿಡಿಸ್ತಾ ಇರೋದನ್ನ ತಗೊಂಡೋಗೋದು ಬೇಡ. ಹೇಗೂ ಚೀಟಿ ಹಾಕಿದೀನಿಲ್ವಾ, ಅದು ಬರ್ತಿದ ಹಾಗೆ ಉಂಗ್ರ ಬಿಡಿಸ್ಕೊತೀನಿ ಬಿಡು. ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಹರಿ ಮನ್ಸನ್ನ ಅರ್ಥ ಮಾಡ್ಕೊಂಡೇ ಬಂದಿರ್ತಾರೆ. ಹರಿ ಬಗ್ಗೆ ನಿಮಗೆ ಗೊತ್ತಲ್ವಾ, ನಮ್ಮೆಲ್ರಿಗೂ ಏನ್ ಇಷ್ಟ ಆಗುತ್ತೋ ಅವನಿಗೂ ಅದೇ ಇಷ್ಟ ಆಗತ್ತೆ. ಹೌದಣ್ಣ, ಅದಕ್ಕೆ ಈ ಬಳೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ನಮ್ಮ ಮನೇಲಿ ನಗ್ನಾಗ್ತಾ ಇದ್ರೆ ಅಷ್ಟೇ ಸಾಕಣ. ಅಮ್ಮ ಇದ್ದಿದ್ರು
ಇದನ್ನ ಆಸೆ ಪಡ್ತಿದ್ರಲ್ವಾ, ಅವ್ರ ಆಸನ ಈಗ ನಾವೆಲ್ಲ ಸೇರ್ಕೊಂಡು ನೆರವೇರಿಸ್ತಾ ಇದೀವಿ ಅಷ್ಟೇ. ಸರ್, ಇದನ್ನ ಪ್ಯಾಕ್ ಮಾಡಿ. ಆ ಬಾಕ್ಸ್ ಕೊಡಪ್ಪ. ತೊಳಿ ಸರ್. ಹೋಗಿ ಬರ್ತೀವಿ ಸರ್. ಕೊಟ್ಟು ಬನ್ನಿ, ಒಳ್ಳೇದಾಗಲಿ. ಹಲೋ, ಅದೇ ಹಾಸ್ಟೆಲ್ ಬಗ್ಗೆ ವಿಚಾರಿಸ್ದ್ಯಾ? ಓ ಅಲ್ಲ, ಬೇರೆ ಯಾವ್ದಾದ್ರು ಎನ್ಕ್ವೈರಿ ಮಾಡು. ಏನ್ ಮಾಡೋದು? ಹೌದು, ಈಗ ಎಲ್ಲೂ ಸಿಗೋದು ಕಷ್ಟನೇ. ಹಾ, ಒಂದ್ಸಲ ಕೇಳಿ ನೋಡು. ಆದ್ರೆ ಓಕೆ, ಮಾತಾಡ್ಬಿಟ್ಟು ನಂಗೆ ಏನು ಅಂತ ತಿಳಿಸು, ಆಯ್ತಾ? ಹೌದಾ, ಅಲ್ಲೇ ಅಕ್ಕಪಕ್ಕದಲ್ಲೂ ವಿಚಾರಿಸ್ಬೇಕಿತ್ತು. ಅಪ್ಪ ದೇವ್ರೆ, ಮನ್ಸು ಇಷ್ಟಪಟ್ಟಿದ್ನ ಮನೆವರೆಗೂ ತಂದಿದ್ದೀನಿ. ಕೊನೆವರೆಗೂ ಕೈ ತಪ್ಪು ಹೋಗದೆ ಇರೋ ಥರ ನೋಡ್ಕೊಳಪ್ಪ. ಓಕೆ. ಫ್ರೆಂಡ್ ಹತ್ರ ಮಾತಾಡಿದ್ರಾ? ಎಲ್ಲರೂ ಚೆನ್ನಾಗಿದಾರಂತ? ನಾನು ಹಾಸ್ಟೆಲ್ ಬಗ್ಗೆ ವಿಚಾರಿಸೋದಕ್ಕೆ ಕಾಲ್ ಮಾಡಿದ್ದು. ಹೌದಾ? ಏನಂದ್ರು? ಯಾವುದು ಸಿಕ್ತಿಲ್ಲ ಅಂತ ಹೇಳಿರ್ಬೇಕಲ್ವಾ? ಯಾಕಂದ್ರೆ ಇವಾಗ ಎಲ್ಲ ಕಡೆ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಯಾವುದು ಸಿಕ್ತಿಲ್ಲ ಅಂತ ಅಂದ್ಲು. ನಾನು ಹೇಳಿಲ್ವಾ ಎಲ್ಲೂ ಸಿಕ್ತಿಲ್ಲ ಈಗ? ಆದ್ರೆ ಅವಳು ಹಾಸ್ಟೆಲಲ್ಲೇ ಸೇರ್ಸ್ಕೋಬೋದಂತೆ. ಒಂದ್ಸಲ ವಾರ್ಡನ್ ಹತ್ರ ಮಾತಾಡ್ತೀನಿ ಅಂತ ಅಂದ್ಲು. ಇನ್ಫ್ಯಾಕ್ಟ್ ನಾಳೆನೆ ಬರಕ್ ಹೇಳಿದಾಳೆ. ನಾನೊಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀನಿ. ದೇವ್ರೆ, ಅವ್ರ ಫೋನಲ್ಲಿ ಮಾತಾಡಿದ್ ಕೇಳಿಸ್ಕೊಂಡೆ, ನಾನ್ ಬೇಡ್ಕೊಂಡಿದ್ ಕೇಳಿಸಿಲ್ವಾ ನಿನ್ಗೆ? ಏನಾಯ್ತು? ನಾನೇನಾದ್ರೂ ನಿಮಗೆ ಬೇಜಾರ್ ಮಾಡಿದ್ನಾ? ತುಂಬಾನೇ ಆಯ್ತು ಬಿಡಿ. ಹಾ, ಅಲ್ಲ, ನಾನೇ ನಿಮ್ಗೆ ಒಂದೊಳ್ಳೆ ಹಾಸ್ಟೆಲ್ ನೋಡ್ತಿದ್ದೆ. ಅಷ್ಟು ಅರ್ಜೆಂಟಲ್ಲಿ ನೀವು... ಇರ್ಲಿ, ಪರವಾಗಿಲ್ಲ. ನೀವಾಗ್ಲೇ ನಂಗೆ ತುಂಬಾ ಸಹಾಯ ಮಾಡಿದೀರಾ, ಅಷ್ಟೇ ಸಾಕು. ನಿಮ್ಗೆ ಇನ್ನೂ ತೊಂದರೆ ಕೊಡಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾಳೆ ನಾನೇ ಹೋಗ್ತೀನಿ. ನಾಳೆನಾ? ಅಂದ್ರೆ ನೀವ್ ಯಾವತ್ತು ಇರ್ತೀರಾ ಅಲ್ವಾ? ಇರಿ ಇರಿ, ನಮ್ಗೆ ಏನು ತೊಂದರೆ ಇಲ್ಲ, ನೀವ್ ಆರಾಮಾಗಿರ್ಬೋದು. ಸುಮ್ಮನೆ ಕೇಳ್ದೆ ಅಷ್ಟೇ. ಸರಿ, ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ, ಅದಕ್ಕೇನು ಅರ್ಜೆಂಟು? ಆಮೇಲೆ ಅರ್ಜೆಂಟಲ್ಲಿ ಏನಾದ್ರೂ ಮರ್ತೋದ್ರೆ ಕಷ್ಟ ಅಲ್ವಾ? ಹೊರಗಡೆ ಬಟ್ಟೆ ಒಣಗಾಕಿದ್ರಲ್ಲ, ಅದಿನ್ನೂ ಒಣಗಿಲ್ಲ ಅಂತ ಅನ್ಸತ್ತೆ. ಅದಿರ್ಲಿ, ಪರವಾಗಿಲ್ಲ, ಆಮೇಲೆ ಎತ್ಕೋತೀನಿ. ಹಾ, ಬೇಗ ಏನಾದ್ರು ಮಾಡು ಹರಿ, ಇಲ್ಲಾಂದ್ರೆ ಕೈಗೆ ಸಿಕ್ಕಿರೋ ಅಪರಂಜಿ ಕೈ ತಪ್ಪೋಗೋದಂತೂ ಗ್ಯಾರಂಟಿ. ಅರೆ, ಯಾಕೋ ಏನಾಯ್ತು? ಹುಷಾರಿಲ್ವಾ? ಏನಿಲ್ಲ ಅಣ್ಣ, ಚೆನ್ನಾಗಿದ್ದೀನಿ. ನೀವೆಲ್ಲ ಎಲ್ಲಿಗೆ ಹೋಗಿ ಬಂದ್ರಿ? ಹರಿ, ಅದಕ್ಕೆ ಒಂದು ಸರ್ಪ್ರೈಸ್ ಇದೆ. ಎಲ್ಲಿದ್ದಾರೆ ಅದಕ್ಕೆ? ಕರಿ. ಸರ್ಪ್ರೈಸಾ? ಏನು? ಸರ್ಪ್ರೈಸ್ ಅಂದ ತಾನೆ, ನಾವು ಅವ್ರಿಗೆ ಹೇಳ್ತೀವಿ, ಕರಿ. ನಿನ್ನೆ ಫಸ್ಟ್ ನೈಟ್ ಸೆಟಪ್ ಸರ್ಪ್ರೈಸ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇವಾಗ ಇನ್ಯಾವ ಎಡ್ವರ್ಡ್ ಸರ್ಪ್ರೈಸ್ ಕೊಡ್ತಾರೋ ಅಣ್ತಂದ್ರ? ಏಯ್, ಏನ್ ಯೋಚನೆ ಮಾಡ್ತಿದ್ಯೋ? ಏನಿಲ್ಲ, ನಿಮ್ಮ ಸರ್ಪ್ರೈಸು ಅವ್ರಿಗಿಷ್ಟ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಅಣ್ಣ, ಅದನ್ನ ಅದ್ಗೆ ಹೇಳ್ಬೇಕು, ನೀನ್ ಕರಿಯೋಣ ಅವ್ರನ್ನ. ಅವರು ಹೋಗ್ತೀನಿ ಅಂತಾರೆ, ಇವರು ಕರಿ ಅಂತಾರೆ. ಮಧ್ಯದಲ್ಲಿ ನಾನು ಹೆಂಗಪ್ಪ ಸಂಭಾಳಿಸೋದು?
ಏನಣ್ಣ ನಿನ್ನೆ ಹೆಂಡ್ತಿನ ನೀನ್ ಕರೆಯೋದಕ್ಕೆ ಇಷ್ಟೊಂದು ಹಚ್ಕೋತಿದ್ಯಾ? ಇರು ನಾನೇ ಕರಿತೀನಿ. ಅದ್ಗೆ 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 ಇದು ನಿಮ್ಗೆ ಅದಕ್ಕೆ ನನಗ ನನಗ್ಯಾಕೆ? ಮದುವೆ ಆಗಿ ಸೊಸೆ ಮನೆಗೆ ಬಂದಾಗ ಉಡುಗೊರೆ ಕೊಡೋದು ಸಂಪ್ರದಾಯ ಅಂತೆ. ಅಮ್ಮ ಇದ್ದಿದ್ರೆ ಅವರೇ ನಿಮ್ಮನ್ನು ಕೇಳಿ ತಗೊಂಬರ್ತಿದ್ರು. ಆದ್ರೆ ನಾವು ಹೇಳ್ದೆ ತಂದ್ಬಿಟ್ವಿ. ಇದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ? ಇಷ್ಟ ಆಗುತ್ತೋ ಇಲ್ವೋ ಅದ್ ಬಿಡಿ, ಆದ್ರೆ ನನಗೆ ಯಾಕೆ ತಂದಿದ್ದೀರಾ? ಅಂದ್ರೆ ಈ ಬಳೆಗಳು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಬೇರೆ ಒಡವೆ ಏನಾದ್ರು ಬೇಕಿತ್ತಾ? ಬೇಕಿದ್ರೆ ಹೇಳಿ, ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬರ್ತೀವಿ. ನೆಕ್ಲೆಸ್ ಏನಾದ್ರು? ನಾನು ಹಾಗೆ ಹೇಳ್ತಿಲ್ಲ, ಯಾಕೆಂದ್ರೆ ನಾನು ನಾಳೆ ಇರಿ ನಾಳೆ ನೀವೇ ಬಳೆ ತಗೋಬೇಕು ಅಂತ ಹೇಳ್ತಿದ್ರಲ್ವಾ, ಅಷ್ಟರಲ್ಲಿ ಅಣ್ಣನೇ ತಂದ್ಬಿಟ್ಟಿದ್ದಾನೆ. ನೋಡಿದ್ರಾ ನಮ್ಮ ಮನೆಯವರು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅಣ್ಣ ಇವ್ರಿಗೆ ಖಂಡಿತ ಇದು ಇಷ್ಟ ಆಗತ್ತಣ್ಣ. ಇವ್ರು ಹೇಳ್ತಾ ಇದ್ರು ನಾಳೆ ಚಿನ್ನದ ಬಳೆ ತಗೋಬೇಕು ಅಂತ, ಅಷ್ಟರಲ್ಲಿ ನೀವೇ ತಂದ್ಬಿಟ್ಟಿದ್ದೀರಾ. ತಗೋತಾರೆ ತಗೊಳ್ಳಿ. ಏನ್ರಿ ಮಾತಾಡ್ತಿದ್ದೀರಾ ನೀವು? ನಾನು ನಾಳೆ ಪರವಾಗಿಲ್ಲಮ್ಮ, ನೀವು ನಮ್ಮನೆಯವರೇ ಅಲ್ವಾ. ನಾವು ತಂದ್ರೇನು ನೀವು ತಗೊಂಡ್ರೇನು? ಅಯ್ಯೋ ಹಾಗಲ್ಲ. ಅಮ್ಮ ಮಾಡ್ಬೇಕಾಗಿರೋದನ್ನ ನಾವು ಮಾಡ್ತಿದೀವಿ ಅಷ್ಟೇ. ನೀವೇನು ಬೇಜಾರಾಗ್ಬೇಡಿ. ಇದಿಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾವು ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬರ್ತೀವಿ. ನಾನು ಹೇಳ್ತಿರೋದು ಅದಲ್ಲ. ಆಯ್ತು ಇವಾಗ ತಂದ್ಬಿಟ್ಟಿದ್ದೀರಲ್ಲ, ತಗೊಳ್ಳಿ. ಹೀಗಿದ್ರು ನಾಳೆ ಹೋಗ್ತೀವಿ ಹೇಳ್ತಿದ್ದೀರಲ್ವಾ, ಅವ್ರ ಮನಸ್ಸಿಗೆಲ್ಲ ಬೇಜಾರು ಮಾಡ್ಬಿಡಿ. ತಗೊಳ್ಳಿ. ಹಾ ತಗೊಳ್ಳಿ. ಓ ಅಣ್ಣ, ಅದ್ಕೆಗೆ ನಾವು ಸೆಲೆಕ್ಟ್ ಮಾಡಿರೋದು ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಅದ್ಗೆ ನಿಮ್ಗೆ ಯಾವ ತರ ಬೇಕೇಳಿ, ಹೋಗಿ ಅದೇ ತರ ತಗೊಬರ್ತೀವಿ. ಹಾ ಮೈ ಇದೇ ಓಕೆ ಕಣೋ, ಇಷ್ಟ ಆಗಿದೆ ಅವ್ರಿಗೆ. ಆದರೆ ತಗೊಳ್ಳೋದಕ್ಕೆ ಸ್ವಲ್ಪ ಸಂಕೋಚ. ತಗೋತಾರೆ ತಗೊಳ್ಳಿ, ಏನು ಹೇಳಲ್ಲ. ನೋಡಿ, ಇಷ್ಟ ದಿನ ನಮ್ಮ ಮನೇಲಿ ಬರೀ ಗಂಡಸರೇ ಇದ್ದಿದ್ರಿಂದ ಕೆಲವೊಂದು ನಮಗೆ ಗೊತ್ತಾಗಲ್ಲ. ದಯವಿಟ್ಟು ನೀವು ಆ ವಿಚಾರದಲ್ಲಿ ಸಂಕೋಚ ಪಟ್ಕೊಬಿಡಿ. ನಿಮ್ಗೆ ನಮ್ಮ ಹತ್ರ ಹೇಳಕ್ ಬೇಜಾರಾದ್ರೆ ಹರಿ ಹತ್ರ ಹೇಳಿ, ಏನು ತೊಂದರೆ ಇಲ್ಲ. ನಮ್ಮಿಂದ ಏನಾದ್ರು ತಪ್ಪಾದ್ರೆ ನಾವು ತಿದ್ಕೋತೀವಿ. ಇಲ್ಲ ಅಣ್ಣ, ಹಂಗೆಲ್ಲ ಏನೂ ಇಲ್ಲ. ಆ ಥರ ಏನಾದರೂ ಇದ್ದಿದ್ರೆ ಹೇಳ್ತಿರ್ಲಿಲ್ವಾ? ಎಲ್ಲದಕ್ಕೂ ನೀನೇ ಮಾತಾಡ್ತಿದ್ಯಾ? ಅದಕ್ಕೆಗೂ ಮಾತಾಡಕ್ ಬಿಡು. ಅವ್ರೇನಾದ್ರೂ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡು ಶಾಕ್ ಆಗಿ ನಿಮ್ಗಳ ಮಾತು ನಿಂತೋಗುತ್ತೆ. ಮೈ, ಇವನ್ ಯಾಕೋ ಅವಾಗವಾಗ ಗರ್ಡ್ಗಂಬ ಥರ ನಿಂತ್ಕೋತಾನೆ? ಹರಿ, ಮತ್ತೇನೋ ಯೋಚನೆ ಮಾಡ್ತಿದ್ಯಾ? ಈಗಷ್ಟೇ ಹೇಳಿಲ್ವನೋ ಸಂಕೋಚ ಅಂತ. ಪ್ಲೀಸ್ ತೊಗೊಂಬಿಡಿ, ಒಂದಿನ ಇಟ್ಕೊಂಡ್ರೆ ಏನಾಗಲ್ಲ. ಇಲ್ಲಾಂದ್ರೆ ನನ್ನ ತಪ್ಪಾಗಿ ತಿಳ್ಕೊತಾರೆ. ಕೊಡಿ. ಅದ್ಗೆ ಇಸ್ಕೊಬಿಟ್ರು. ಅಣ್ಣ, ಅದ್ಗೆ ನಾವು ಮೊದಲನೇ ಸಲ ಗಿಫ್ಟ್ ಕೊಟ್ಟಿದೀವಿ. ಇವತ್ತು ಊಟಕ್ಕೆ ಏನಾದ್ರು ಒಂದು ಸ್ಪೆಷಲ್ ಮಾಡೋಣ. ಯಾವಾಗ್ಲೂ ನಿಂಗೆ ಏನಾದ್ರು ಸ್ಪೆಷಲ್ ಬೇಕಲ್ವಾ? ತಿನ್ನೋದಕ್ಕೆ ಒಂದು ಕಾರಣ ಬೇಕು ಅಷ್ಟೇ. ಯಾಕೆ ನಾನು ಒಬ್ನೇ ತಿನ್ನೋದ? ನೀನು ನನ್ಕಿಂತ ಜಾಸ್ತಿನೇ ತಿಂತೀಯ. ಆದ್ರೂ ನಿನ್ನಷ್ಟೇನು ತಿನ್ನಲ್ಲ ಬಿಡ. ಅಲ್ಲ, ನೀನ್ ಜಾಸ್ತಿ. ಆಯ್ತು ಬಿಡ್ರು. ಏನು ಸ್ಪೆಷಲ್ ತಾನೆ, ಮಾಡ್ಕೊಡ್ತೀನಿ. ಇದು ಅಣ್ಣ, ನಾನು ಬಂದೆ. ಅಣ್ಣ, ಕ್ಯಾರೆಟ್. ಅಣ್ಣ, ನಾನು ಬಂದೆ.
ಏನ್ರಿ ಯಾರಿಗೋ ಫೋನ್ ಮಾಡ್ಬೇಕು ಅಂದ್ರಿ, ಮಾತಾಡಿದ್ರಾ? ಇಲ್ಲ, ನಾನು ನಿಮ್ಮ ಅಣ್ಣ ತರಕಾರಿ ಹೆಚ್ಚೋದನ್ನ ನೋಡ್ಕೊಂಡು ನಿಂತ್ಬಿಟ್ಟಿದ್ದೆ. ಹೌದಾ? ನಾನು ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಹೌದಾ? ಹಾ, ಆದ್ರೆ ಇದನ್ನಲ್ಲ, JCB ಮಣ್ಣೆತ್ತದ್ನ. ಆದ್ರೂ ನಿಮ್ಮ ಅಣ್ಣ ತರಕಾರಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ, ನಿಮ್ಗೂ ಬರುತ್ತಾ? ಯಾಕೆ ಬರಲ್ಲ, ಇವಾಗ ಸ್ವಲ್ಪ ಟಚ್ ಬಿಟ್ಟೋಗಿದೆ ಅಷ್ಟೇ. ಯಾಕಂದ್ರೆ ಈ ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದೀನಿ. ನಿಮ್ ಮನೇಲಿ ನಿಮ್ಮ ಅಣ್ಣ ಒಬ್ರೇ ಅಡ್ಗೆ ಮಾಡೋದಾ? ಅಣ್ಣ ಬಿಟ್ರೆ ನಾನೇ, ನಾನ್ ಬಿಟ್ರೆ ಇನ್ಯಾರು ಇಲ್ಲ. ನಾನೊಂದ್ಸಲ ಟ್ರೈ ಮಾಡ್ಲಾ? ನೀವಾ? ಯಾಕೆ? ಯಾಕೆಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಣ್ಣ ಅಡ್ಗೆ ಮಾಡೋದಿರ್ಲಿ, ಅಡ್ಗೆ ಮನೆ ಕಡೆ ಹೋಗಿರೋದು ನಾನು ನೋಡಿಲ್ಲ. ಆದ್ರೆ ಇಲ್ಲಿ ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ನನ್ಗೂ ಕಲಿಬೇಕು ಅನ್ಸ್ತಿದೆ. ಓ, ಮಾಡ್ಬೋದು, ಅದೇನ್ ಬ್ರಹ್ಮ ವಿದ್ಯಾನಾ? ಹಾಗಂದ್ರೆ ಹೋಗಿ ಕೇಳಿ. ಏನಪ್ಪಾ ಇದು, ಹಾಸ್ಟೆಲ್ ಬಿಟ್ಟು ಹೋಟೆಲ್ಗೆ ಹೋಗೋ ಪ್ಲಾನ್ ಹಾಕೊಂಡಿದಾರ? ಪ್ಲೀಸ್ ಹೇಳ್ರಿ.